ಈಗ ತಾನೇ ಓದಿದ್ದೀರ ತಕ್ಷಣ ಬರೀರಿ. ಆ ಪೇಪರ್ ಏನಿತ್ತು, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ, ಎಷ್ಟು ಪೇಪರ್ ಬರ್ದಿದ್ದೀನಿ, ಇದು ಇಂಪಾರ್ಟೆಂಟ್. ಆಯ್ತಾ? ನಿಮ್ಗೆ UPSCಲೂ ಅಷ್ಟೇ, UPSCದು ಆನ್ಸರ್ ಶೀಟ್ ಈ ಥರ ಇದ್ದರೆ ಈ ಥರ ಇರುತ್ತೆ. ಅದು ಕರೆಕ್ಟಾ ಹೌದಲ್ವ? ನೋಡಿದಿರಾ? UPSCದು ಮೇನ್ಸ್ ಆನ್ಸರ್ ಶೀಟ್ ಹೀಗೆ ಇರುತ್ತೆ, ನಿಮ್ಮ KPSCಗೆ ಬರುತ್ತೆ ನೆಕ್ಸ್ಟ್ ಟೈಮ್. ಆಯಿತಾ? ಸೊ ಈ ಥರ ಶೀಟ್ ಇದ್ದರೆ ಈ 3 ಕಡೆ ಜಾಗ ಇರುತ್ತೆ. ಇಲ್ಲಿ ಸೆಕ್ಷನ್ A ಕ್ವಶನ್ ನಂಬರ್ 1 ಆನ್ಸರ್ ಬರೀಬೇಕು. ಆಯಿತಾ? ಸೆಕ್ಷನ್ A ಕ್ವಶನ್ ನಂಬರ್ 2 ಆನ್ಸರ್ ಬರೀಬೇಕು. ಕ್ಲಿಯರ್? ಅರ್ಥ ಆಗಿಲ್ವಾ? 150 ಪದದಲ್ಲಿ ಬರೀರಿ ಅಂತ ಕೇಳಿರ್ತಾರೆ ಒಂದು ಪ್ರಶ್ನೆಗೆ. ಒಂದು ಲೈನಲ್ಲಿ ಸುಮಾರು 6 ಪದಗಳು ಬರೆದ್ರೆ 15 ಲೈನ್ ಇರಬೇಕು. ಎಷ್ಟಾಗುತ್ತೆ? 15 ಎಷ್ಟಾಗುತ್ತೆ? ಅಂದರೆ ಒಂದು ಪೇಜ್ ಎಷ್ಟು ಬರಬೇಕು? ಆಲ್ಮೋಸ್ಟ್ 90 ಬಂದರೆ 150 ಪದಕ್ಕೆ ಎಷ್ಟು ಪೇಜ್ ಬರೋಕ್ಕೆ ಗೊತ್ತಾಗ್ಬಿಡುತ್ತೆ. ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಫಾಸ್ಟಿಗೆ ಬರೆದಾಗ ಒಂದು ಲೈನ್ ಎಷ್ಟು ಪದ ಬರುತ್ತೆ? ಒಂದು ಲೈನ್ ಎಷ್ಟು ಪದ ಬಂದರೆ ಒಂದು ಪೇಜ್ ಎಷ್ಟು ಪದ ಬರುತ್ತೆ? ಒಂದು ಪೇಜ್ ಎಷ್ಟು ಪದ ಬಂದರೆ 150 ಎಷ್ಟು ಪೇಜ್ ಬರೀಬೇಕು ಗೊತ್ತಾಗಬೇಕು. ಆಯ್ತಾ? ನಿಮಗೆ ಬರ್ದು ಈ 3 ಬೆರಳುಗಳು ಹಳ್ಳ ಆಗಿರ್ಬೇಕು. ಹಳ್ಳ ಪೆನ್ ಹಿಡಿದು ಇದೆಲ್ಲ ನೋವಾಗಿರ್ಬೇಕು. ಎಕ್ಸಾಮಲ್ಲಿ 3 ಅವರ್ ಹೊರಗೆ ಬರೋಷ್ಟರಲ್ಲಿ ಕೈ ಬಿದ್ದೋಗಿರುತ್ತೆ. ನೀವು ಅದು ಈಗ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ KPSC ಮೇನ್ಸ್ ಆಗೋದಿಲ್ಲ. ಫಿಲಿಮ್ಸ್ ಆಗುತ್ತೆ, ಮೇನ್ಸ್ ಸ್ಟಕ್ ಆಗ್ಬಿಡ್ತಾರೆ. ನಮ್ಮ ಟಾರ್ಗೆಟು ಫಿಲಿಮ್ಸ್ ಫಸ್ಟು, ಆಮೇಲೆ ಮೇನ್ಸ್, ಆಮೇಲೆ ಇಂಟರ್ವ್ಯೂ ಅಲ್ಲ. ನಮ್ಮ ಟಾರ್ಗೆಟ್ ಏನು? ನಮ್ಮ ಟಾರ್ಗೆಟ್ ಸೀದಾ ಆಫೀಸರ್ ಆಗೋದು. ನಮ್ಮ ಟಾರ್ಗೆಟ್ ಇಂಟರ್ವ್ಯೂ ಅಟೆಂಡ್ ಮಾಡೋದು. ಸೊ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಆಗಬೇಕು ನಮ್ಮ ಮೇನ್ ಪ್ರಾಬ್ಲಮ್, ಮೇನ್ ಯುದ್ಧ ಬ್ಯಾಟ್ಲ್ ಇರೋದೇನು? ಮೇನ್ಸ್. ಅರ್ಥ ಹೇಳಿದೀಗ? ಸರ್ ನಾನು ಫಸ್ಟ್ ಫಿಲಿಮ್ಸ್ ಓದ್ಕೋತೀನಿ, ಪಾಸ್ ಆದರೆ ಮೇನ್ಸ್ ಓದ್ಕೋತೀನಿ, ಪಾಸ್ ಆದರೆ ಇಂಟರ್ವ್ಯೂ ಹೋಗ್ತೀನಿ. ಇದೆಲ್ಲ ಬಕ್ವಾಸ್ ಬೇಡ. ಕ್ಲಿಯರ್? ವಿಷಯಗಳನ್ನ ಡೀಟೇಲ್ ಆಗಿ ಓದ್ಕೊಳ್ಳಿ, ಬರೆದ ಅಭ್ಯಾಸ ಮಾಡ್ಕೊಳ್ಳಿ, ಹ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಆಯ್ತಾ? ಹ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂದರೆ ಏನು ಬರೋಕ್ಕಾಗಲ್ಲ. ಆಯ್ತಾ? ಸರ್ ನಾನು ತುಂಬ ಚೆನ್ನಾಗಿ ಬರ್ತೀನಿ ಸರ್, ತುಂಬ ಚೆನ್ನಾಗಿ ಬರ್ತೀನಿ, ಕರೆಕ್ಷನ್ ಮಾಡಿ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಆಮೇಲೆ ಅಲ್ಲಿ ಕೇಳೋ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ರಿ. ವಿವರಿಸಿಗೂ ವಿಮರ್ಶಿಸಿಗೂ ವಿಶ್ಲೇಷಿಸಿಗೂ ವ್ಯತ್ಯಾಸ ಇದೆ. ವಿವರಿಸಿ, ವಿಮರ್ಶಿಸಿ, ವಿಶ್ಲೇಷಿಸಿ, ವ್ಯತ್ಯಾಸ ತಿಳಿಸಿ, ವ್ಯತ್ಯಾಸ ಇದೆ. ಸುಮ್ಮನೆ ಬರ್ತದಲ್ಲ. ಮೇನ್ಸಲ್ಲಿ UPSCಲ್ಲೂ ಕೂಡ ಇಂಗ್ಲೀಷಲ್ಲಿ ಕೇಳ್ತಾರೆ. ಎಂತ ಕೇಳ್ತಾರೆ? ಅನಲೈಸ್, ಕ್ರಿಟಿಕಲ್ ಅನಲೈಸ್, ಎಕ್ಸ್ಪ್ಲೇನ್, ಡಿಸ್ಕಸ್, ಎಲಿಸಿಡೇಟ್, ಸಬ್ಸ್ಟಾನ್ಶಿಯೇಟ್, ಕಂಪೇರ್. ಆಯ್ತಾ? ಯಾವಾಗಲ್ಲಿ ವಿಮರ್ಶಿಸಿ ಅಂತ ಕೊಟ್ಟಾಗ ನೀವು ವಿವರಿಸ್ತಾ ಹೋದ್ರೆ ಏನಾಗುತ್ತೆ? ಅಲ್ಲಿ ಕರೆದೇನು? ವಿಮರ್ಶಿಸಿ. ನೀವು ಮಾಡ್ತದೇನು? ವಿವರಿಸಿ. ನಿಮ್ಮ ಪ್ರಕಾರ ಚೆನ್ನಾಗಿ ಬರ್ದಿರಾ, ಆದ್ರೆ ಕರೆಕ್ಷನ್ ಮಾಡೋರಿಗೆ ಕೊಡಲ್ಲ ಮಾರ್ಕ್ಸು. ಯಾಕಂದ್ರೆ ಅದು ಕರೆಕ್ಟಾಗಿ ಹೇಳಿದ್ದಾರೆ ವಿಮರ್ಶಿಸಿ ಅಂತ. ನೀವು ವಿವರಿಸ್ತಾ ಹೋದ್ರೆ ಮಾರ್ಕ್ಸ್ ಕೊಡಲ್ಲ. ಕ್ಲಿಯರ್? 10 ಮಾರ್ಕ್ ಪ್ರಶ್ನೆಗೆ ತುಂಬಾ ಚೆನ್ನಾಗಿ ಆನ್ಸರ್ ಇದ್ರೆ ಒಂದು 3 ಮಾರ್ಕ್ 4 ಮಾರ್ಕ್ ಬರ್ಬೋದು. ತುಂಬಾ ಚೆನ್ನಾಗಿ ಬರ್ದಿದ್ರೆ ಒಂದು 3-4 ಮಾರ್ಕ್ ಬರುತ್ತೆ. 4-5 ಮಾರ್ಕ್ ಬರ್ಬೋದು ಅಷ್ಟು ಮ್ಯಾಕ್ಸಿಮಮ್. ಅಂದರೆ ಒಂದು 4 ಮಾರ್ಕ್ ಬರ್ಬೋದು ಅನ್ಕೊಳ್ಳೋಣ. 4-5 ಮಾರ್ಕ್ ಬರುತ್ತೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಬೇಕು. ಆಯ್ತಾ? 10 ಪ್ರಶ್ನೆ 4 ಮಾರ್ಕ್ ಅಷ್ಟೇ ಬರೋದು. ಅರ್ಥ ಮಾಡ್ಕೊಡ್ರಿ. ನೀವು 10 ಪ್ರಶ್ನೆಗೆ 10 ಮಾರ್ಕ್ ಬರುತ್ತೆ, ಇದೆಲ್ಲ ಕನ್ಸಿಡರ್ ಮಾರ್ಕ್. ನೀವು ಆಲಲ್ಲಿ ಬರೀಬೇಕು. ಕ್ಲಿಯರ್? ಇವತ್ತಿಂದನೇ ಅರ್ಥ ಮಾಡ್ಕೊಳ್ಳಿ, ಇವತ್ತಿಂದನೇ ಬರೀದ ಅಭ್ಯಾಸ ಮಾಡಿ. ಬರ್ದು ಹಿಂಗೆ ಖಾಲಿ ಆಗಬೇಕು, ಬರ್ದು ಪೇಜ್ ಹರಿದೋಗ್ಬೇಕು. ಕ್ಲಿಯರ್? ಮನೆಗೆ ಹೋಗಿ ಯಾವುದೋ ವಿಷಯ ತೊಗೊಂಡು ಬರೆಯೋಕೆ ಅಭ್ಯಾಸ ಮಾಡಿ. ಬರೀರಿ. ಮೇನ್ಸ್ ಬರೆಯೋವರೆಗೂ ಮೇನ್ಸ್ ಕ್ಲಿಯರ್ ಆಗಲ್ಲ. ಫಿಲಿಮ್ಸಲ್ಲಿ ಪ್ರಾಕ್ಟೀಸ್ ಮಾಡೋರು ಫಿಲಿಮ್ಸ್ ಕ್ಲಿಯರ್ ಆಗಲ್ಲ. ಆಯ್ತಾ? ನಿಮ್ಗೆ ಏನು ಗೊತ್ತಿಲ್ಲ, ಬರೀ ಕ್ಲಾಸ್ ಅಟೆಂಡ್ ಮಾಡ್ತಾನೆ ಇದ್ದೀರಾ, ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ, ಫಸ್ಟ್ ಟೈಮ್ ನೋಡ್ತಿದ್ದೀರಿ ಶೀಟ್ನ, ಅವಾಗ ನೀವು ಗುಂಡು ಮಾಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಹೋಗಲ್ಲ. ಆ 12th ಫೇಲ್ ಮೂವಿಯಲ್ಲಿ ಒಂದು ಒಳ್ಳೆ ಸೀನ್ ಇದೆ. 3 ಸಲ ಫೇಲ್ ಆಗಿರ್ತಾನೆ, 4ನೇ ಸಲ ಲಾಸ್ಟ್ ಅಟೆಂಪ್ಟ್ ಇರುತ್ತೆ, ಎಕ್ಸಾಮ್ ಪಾಸ್ ಆಗ್ತಾರಲ್ಲ, ತಲೆ ಕೊಟ್ಟೋಗ್ತಾ ಇರುತ್ತೆ, ಮೇನ್ಸ್ ಆಗ್ತಾನೆ ಇರಲ್ಲ. ಅವನಿಗೆ ಮೇನ್ಸ್ ಆಗ್ತಾನೆ ಇರೋಲ್ಲ. ಕೊನೆಗೆ ಓಡೋಗ್ತಾನೆ ಒಬ್ಬನ IAS ಆಫೀಸರ್ ಹತ್ರ, ನನಗೆ ಈ ಥರ ಮೇನ್ಸ್ ಆಗ್ತಾಯಿಲ್ಲ, ಏನು ಮಾಡಲಿ ಅಂತ ಕೇಳ್ತಾನೆ. ಅವನು ಒಂದೇ ಮಾತು ಹೇಳ್ತಾನೆ, ನೋಡಪ್ಪ 9 ನಿಮಿಷ ಇರುತ್ತೆ ಒಂದು ಕ್ವಶನ್ ಆನ್ಸರ್ ಮಾಡೋಕ್ಕೆ. ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಎಷ್ಟು ನಿಮಿಷ ಇರುತ್ತೆ? 9 ನಿಮಿಷ ಇರುತ್ತೆ. 9 ನಿಮಿಷದಲ್ಲಿ 40 ಸೆಕೆಂಡು ಆ ಕ್ವಶನ್ಗೆ ಒಂದು ಫ್ರೇಮ್ ವರ್ಕ್ ಆಗಕ್ಕಿರುತ್ತೆ. ಆ ಕ್ವಶನ್ ಹೇಗಿದೆ, ಏನು ಮಾಡಬೇಕು, 40 ಸೆಕೆಂಡ್ ಅದರಲ್ಲೇ ಇರುತ್ತೆ. ಅಂದರೆ ಎಷ್ಟು ಉಳಿದು 8 ನಿಮಿಷ 20 ಸೆಕೆಂಡಲ್ಲಿ ಆನ್ಸರ್ ಬರೀಬೇಕು, ಆಗುತ್ತಾ ಅಂತ ಕೇಳ್ತಾನೆ.
8 ನಿಮಿಷ 20 ಸೆಕೆಂಡ್ ಆನ್ಸರ್ ಬರ್ದಿಲ್ಲ ಅಂದರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಮೇನ್ಸಲ್ಲಿ ಎಸ್ ಇದೆಯಾ? ಇದೆಯೋ ಅಲ್ವೋ? KPSS ಎಸ್ ಪೇಪರ್ ಇರ್ತಾರೆ. ಎಷ್ಟೆಸೆ ಬರೀಬೇಕು? ಎಷ್ಟೆಸೆ ಬರೀಬೇಕು? ಓ ಸರಿ ಹೋಗ್ತಲ್ಲ. ನಿಮ್ಮ KPSC ಮೇನ್ಸಲ್ಲಿ ಎಸ್ ಪೇಪರ್ ಇದೆಯಾ? ಎಷ್ಟೆಸೆ ಬರೀಬೇಕು? ಹಾಂ 2 ಎಸ್ಸೆ ಬರೀಬೇಕು. ಎಷ್ಟು ಮಾರ್ಕ್ಸು? 125 ಮಾರ್ಕ್ಸ್ ಒಂದು ಎಸ್ಸೆ. ಎಷ್ಟೆಸೆ ಬರೀಬೇಕು? 2 ಎಸ್ಸೆ. ಎಷ್ಟು ಅವರು? 3 ಅವರ್. 3 ಅವರಲ್ಲಿ ಎಸ್ಸೆ ಬರೀಬೇಕು. ಆಯಿತಾ? ಕೆಲವರು ಬರೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ UPSC 3 ಅವರ್ ಎಸ್ಸೆ ಬರೀಬೇಕು. 3 ಅವರ್ ಎಸ್ಸೆಯಲ್ಲಿ ಇದ್ದಾಗ 30 ಮಿನಿಟ್ಸ್ ಆ ಎಸ್ಸೆ ಹೇಗಿರಬೇಕು, ಯಾವ ಪಾಯಿಂಟ್ಸ್ ಹಾಕಬೇಕು, ಯಾವ ರೀತಿ ತೊಗೊಂಡೋಗ್ಬೇಕು, ಏನೆಲ್ಲ ಬರೀಬೇಕು ಅಂತ ಒಂದು ಸ್ಕೆಲೆಟನ್ ಹಾಕೋಕ್ಕೆ 30 ಮಿನಿಟ್ಸ್ ಬೇಕು. ಇನ್ನು ಉಳಿದಂಥ 2 ಗಂಟೆ 30 ನಿಮಿಷದಲ್ಲಿ ಎಸ್ಸೆ ಬರೀಬೇಕು ನೀವು. ಅರ್ಥ ಇಲ್ವಾ? ಕ್ಲಿಯರ್? ಅರ್ಥ ಇಲ್ವಾ? ಈ ಥರ ಪ್ರಶ್ನೆಗಳನ್ನು ಈ ಮನೇಲಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಮೇನ್ಸ್ ಬರೋಕ್ಕಾಗಲ್ಲ. ಆಯಿತಾ? ಒಂದು ಪ್ರಶ್ನೆ ಬಂದಿತ್ತು ಎಥಿಕ್ಸಲ್ಲಿ. ಕರೆಕ್ಟಾಗಿ ಕೆತ್ಕೊಳ್ರಿ, ನೀಟಾಗಿ ಕೆತ್ಕೊಳ್ಳಿ. ಒಂದು ಪ್ರಶ್ನೆ ಬಂದು ಎಥಿಕ್ಸಲ್ಲಿ ಅಂತ ಪ್ರಶ್ನೆ ಬಂತಂದರೆ, ಒಂದು ಹಡಗು ಅಥವಾ ನೌಕೆಯ ಹೊರಗಡೆ ಇರುವಂಥ ನೀರಿನಿಂದ ಆ ದೋಣಿ ಮುಳುಗೋದಿಲ್ಲ, ಆ ದೋಣಿಯ ಒಳಗಡೆ ಇರೋ ನೀರಿಂದ ದೋಣಿ ಮುಳುಗುತ್ತೆ ಅಂತ. ಏನು ಪ್ರಶ್ನೆ? ದೋಣಿಯ ಹೊರಗಡೆ ಇರುವಂಥ ನೀರಿನಿಂದ ದೋಣಿ ಮುಳುಗೋದಿಲ್ಲ, ದೋಣಿಯ ಒಳಗಡೆಯಿಂದ ನೀರಿನಿಂದ ದೋಣಿ ಮುಳುಗುತ್ತೆ. ವಿಮರ್ಶಿಸಿ ಬರೀರಿ ಈಗ. ನೀವು ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಪಾಯಿಂಟ್ ಬಗ್ಗೆ. The boat will not sink because of the water surrounding it. The boat will sink because of water inside it. ಏನೆಲ್ಲ ಪಾಯಿಂಟ್ಸ್ ಹಾಕ್ಬೋದು ಇದಕ್ಕೆ? ಅಲ್ಲಲ್ಲ, ನೀವು ಯೋಚನೆ ಮಾಡಿದ್ರೆ ಸಾಕು. ನೀವು ಯೋಚನೆ ಮಾಡ್ಕೊಳ್ಳಿ, ಹಂಗೆ ಆನ್ಸರ್ ಮಾಡೋದು ಬೇಡ. ಈ ಪಾಯಿಂಟ್ ಮೇಲೆ ಎಷ್ಟು ಟೈಮು? 8:40 ಅಲ್ಲ 10:40. 10:45 5 ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ. 5 ನಿಮಿಷ ಟೈಮ್. ಈ ಟಾಪಿಕ್ ಮೇಲೆ 10 ಪಾಯಿಂಟ್ ತಲೆಯಲ್ಲಿ ಹಾಕೊಳ್ಳಿ ನೋಡೋಣ. ಮಿನಿಮಮ್ 10 ಪಾಯಿಂಟ್, ಆಮೇಲೆ ಎಷ್ಟು ಪಾಯಿಂಟ್ ಬೇಕಾದ್ರೆ ಹಾಕೋಬೋದು. ಬೇಕಾದ್ರೆ ಒಂದು ಮೂಲೆಯಲ್ಲಿ ಬರ್ಕೊಳ್ಳಿ, ಒಂದು ಪೇಜಲ್ಲಿ 10 ಪಾಯಿಂಟ್ ಈ ಟಾಪಿಕ್ ಮೇಲೆ. ಮಿನಿಮಮ್ 10 ಮೇಲೆ ಎಷ್ಟು ಬೇಕಾದ್ರೆ ಹಾಕ್ಬೋದು. ಸಾಕ್ಬಿಡಿ. ಆಯ್ತಾ? ಎಷ್ಟು ಜನ ಆಯ್ತಾ? ಆಯ್ತಾ? ಎಷ್ಟು ಜನ 10 ಪಾಯಿಂಟ್ ಟಚ್ ಮಾಡಿದ್ರಿ? ಹಾಂ 9 ಅಲ್ಲ 10 ಎಷ್ಟು ಟಚ್ ಮಾಡಿದ್ರಿ? ಕೆಲವರು ಸ್ಟಾರ್ಟೇ ಮಾಡೋಕ್ಕಾಗಲಿಲ್ಲ, ಕೆಲವರು ಪೇಪರ್ ಮೇಲೆ ಪೆನ್ನು ಸ್ಟಾರ್ಟೇ ಮಾಡಲಿಲ್ಲ. ಕರೆಕ್ಟಾ? ತಲೆ ಓಡ್ತಾನೇ ಇದೆ, ಆದರೆ ಪೇಪರ್ ಮೇಲೆ ಪೆನ್ನು ಓಡಲಿಲ್ಲ, ಅಕ್ಷರ ಮೂಡಲಿಲ್ಲ. ಕೆಲವರು ಯೋಚನೆ ಮಾಡ್ತಾನೆ ಇದ್ರಿ, ತಲೆಗೆ ಬರಲಿಲ್ಲ. ಕೆಲವು ಏನೋ ಬರ್ಕೊಂಡ್ರಿ, 8, 9, 7 ಪಾಯಿಂಟ್ ಬರ್ದಿರ. ಅಂದರೆ 10 ಪಾಯಿಂಟ್ ಟಚ್ ಮಾಡೋಕ್ಕಲ್ಲ. ಕರೆಕ್ಟಾ? ಮತ್ತೆ ಯೋಚನೆ ಮಾಡಿ. ನಾನು ಸದ್ಯಕ್ಕೆ ಯಾವ ಲೆವೆಲಿಗೆ ಇದ್ದೀನಿ, ಯಾವ ಲೆವೆಲಿಗೆ ಹೋಗಬೇಕು ಅಂತ ನಿಮ್ಮನ್ನ ನೀವೇ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಬಗ್ಗೆ ನೀವೇ ಪ್ರಶ್ನೆ ಹಾಕ್ಕೊಳ್ರಿ. ನಿಮ್ಮನ್ನ ನೀವೇ ಒಂದು ಅನ್ವೇಷಣೆ ಮಾಡ್ಕೊಳ್ರಿ. ಓಕೆ, ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ, ವಾಟ್ ಐ ಆಮ್ ರೈಟ್ ನೌ. ಆಯಿತಾ? ಬೇರೆಯವ್ರ ಮೇಲೆ, ಪಕ್ಕದವ್ರ ಮೇಲೆ, ಜೊತೆಗಿರೋರ ಮೇಲೆ, ರೂಮ್ಮೇಟ್ಸ್ ಮೇಲೆ, ಕ್ಲಾಸ್ಮೇಟ್ಸ್ ಮೇಲೆ ಕಾಂಪಿಟೇಷನ್ ಬೇಡ. ಈ ಕಾಂಪಿಟೇಷನ್ ನಿಮ್ಮ ಮೇಲೆ ನಿಮಗೆ ಇರಬೇಕು. ಇವತ್ತು ನಾನು ಏನಿದ್ದೀನಿ, ನಾಳೆ ಏನಾಗಬೇಕು. ನಿರರ್ಗಳವಾಗಿ ನೀವು ನೀಟಾಗಿ ಬರ್ಕೊಂಡು ಹೋಗೋಂಥ ಕೆಪಾಸಿಟಿ ಬಂದಿಲ್ಲ ಅಂದರೆ ಮೇನ್ಸಲ್ಲಿ ಏನು ಬರೋಕ್ಕಾಗಲ್ಲ. ಇದೇ ಪ್ರಶ್ನೆ ಆಗುತ್ತೆ, ಟೈಮ್ ಓಡ್ತಾ ಇರುತ್ತೆ, ಕೈ ನಿಂತಿರುತ್ತೆ, ಕತೆ ಎಕ್ಸಾಮ್ ಮುಗಿಯುತ್ತೆ. ಆಯಿತಾ? ಇನ್ನು ಕೆಲವು ಪ್ರಶ್ನೆಗಳಿಗೆ ಗೊತ್ತಿದ್ರೂ ಕೂಡ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಲಾಸ್ಟ್ ಕ್ಲಾಸಲ್ಲಿ 20-30 ಮಾರ್ಕ್ ಬಿಟ್ಟು ಬರೋಕ್ಕಾಗತ್ತೆ. 1 ಮಾರ್ಕ್ ಕಡಿಮೆ ಆದರೆ 10 ರ್ಯಾಂಕ್ ಡಿಫ್ರೆನ್ಸ್ ಆಗುತ್ತೆ. 10 ರ್ಯಾಂಕ್ ಬಿಟ್ಟರೆ, 10 ಮಾರ್ಕ್ ಬಿಟ್ಟರೆ 100 ರ್ಯಾಂಕ್ ಡಿಫ್ರೆನ್ಸ್ ಆಗುತ್ತೆ. ಆಯಿತಾ? ಇಲ್ಲಿ ಒಂದೊಂದು ಮಾರ್ಕು, ಒಂದೊಂದು ಸೆಕೆಂಡ್ ಸಖತ್ ಇಂಪಾರ್ಟೆಂಟ್. 125 ಕಟ್ ಆಫ್ ಅನ್ಕೊಳ್ಳೋಣ, ನಿಮಗೆ 124.75 ಬಂದಿದೆ. ಕ್ಲಿಯರ್ ಆಯಿತಾ?
ಯಾಕಾಗಲ್ಲ ಕ್ಲಿಯರು? ಕಟ್ ಆಫ್ ಬರೋದು 125, ನಿಮ್ಮ ಬಂದರು 124.75. ಎಷ್ಟೆಲ್ಲ ಇತ್ತು? ಜಸ್ಟ್ 0.25 ಮಾರ್ಕ್ಸ್ ಹೋಯಿತು. ಆ 0.25 ಮಾರ್ಕ್ಸ್ ಕಡಿಮೆ ಆಗಿದ್ದಕ್ಕೆ ಮತ್ತೆ ಪ್ರಿಲಿಮ್ಸ್ ಬರೆಯೋದಕ್ಕೆ 1 ವರ್ಷ ಕಾಯಬೇಕು ನೀವು. UPSC ಆದರೆ. KPSC ಆದರೆ ಎಷ್ಟು ವರ್ಷ ದೇವರಿಗೆ ಗೊತ್ತು. ಅದೊಂಥರ ಪಂಚವಾರ್ಷಿಕ ಯೋಜನೆ ಇದ್ದಂಗೆ. ಸರ್ಕಾರ ಹೊಟ್ಟಿದೆ, ಇವು ಶೋಚ್ಕೊಂಡವ್ರೆ 5 ವರ್ಷಕ್ಕೆ 5 ವರ್ಷ ಮಾಡ್ತೀವಿ, 5 ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ ಅಂತ. ಆಯಿತಾ? ಆ 0.25 ಮಾರ್ಕ್ಸ್ ಕಡಿಮೆ ಆಗಿದ್ದಕ್ಕೆ ಏನು ಮಾಡ್ಬೇಕು ನೀವು? ಏನಾಯಿತು? UPSC ಆದರೆ ಬರೋ ವರ್ಷ ಬರ್ಕೋಬೋದು. KPSC ಆದರೆ ಎಷ್ಟು ವರ್ಷ ಗೊತ್ತಿಲ್ಲ. ಅಷ್ಟು ವರ್ಷಗಳವರೆಗೂ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಪೋರ್ಟ್ ಮಾಡ್ತಾರಾ? ಆಗುತ್ತಾ? ಅಷ್ಟು ವರ್ಷ ನೀವು ಓದ್ತೀರಾ ಕುತ್ಕೊಂಡು? ಅಷ್ಟು ವರ್ಷಗಳು ನಿಮ್ಮದು ದುಡ್ಡು ಇರುತ್ತಾ? ತಾಳ್ಮೆ ಇರುತ್ತಾ? ವಯಸ್ಸು ಇರುತ್ತಾ? ಅದೇ ಶಕ್ತಿ ಉತ್ಸಾಹ ಇರುತ್ತಾ? ಅಪ್ಪ ಅಮ್ಮ ಕಲಿಸ್ತಾರ? ಅದು ಮದುವೆ ಆಗಿದ್ರೆ ಗಂಡ ಕಲಿಸ್ತಾರ? ಮದುವೆ ಆಗಿದ್ರೆ ಕತೆ ಮುಗೀತು, ಸಾಕು ನೀವು ಓದಿದ್ದು, ಮಕ್ಕಳು ಬರೀ ನೋಡ್ಕೋ, ಇನ್ ಕಾಲ ಆಗಲ್ಲ, ನನ್ನ ಕೈ ಓದ್ಸೋಕ್ಕಾಗಲ್ಲ. ಅಂಬಿಕಾ ಸೋನಿ ಮೇಡಮ್ ಅಂತ ಒಬ್ಬರು ಮೇಡಮ್ ಇರೋರು, ಕೇಳಿರ್ಬೋದು, ಕೇಳಿದಂಗಿದ್ರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಅಂಬಿಕಾ ಸೋನಿ ಮೇಡಮ್ 10ನೇ ಕ್ಲಾಸು ಪಾಸ್ ಆಗದೆ ಇರುವಂಥ ಒಂದು ಹಳ್ಳಿ ಹುಡುಗಿ. 14ನೇ ವರ್ಷದಲ್ಲಿ ಮದುವೆ ಆಗುತ್ತೆ, 18ನೇ ವರ್ಷಕ್ಕೆ 2 ಮಕ್ಕಳ ಬಿಡ್ತಾವೆ. 14ನೇ ವರ್ಷಕ್ಕೆ ಮಕ್ಕಳ ಮದುವೆ ಆಗುತ್ತೆ, 18 ವರ್ಷಕ್ಕೆ ಆಲ್ರೆಡಿ 2 ಮಕ್ಕಳು ಇರ್ತಾವೆ. ಈ ಥರ ಮದುವೆ ಆಗಿ 2 ಮಕ್ಕಳು ನಡೆದು ಹಳ್ಳಿಗಾಡಿಂದ ಬಂದಂಥ ಅವಿದ್ಯಾವಂತ ಒಂದು ಹೆಣ್ಣು ಅಂಬಿಕಾ ಮೇಡಮ್. ಇವತ್ತು ಮೇಡಮ್ ಅಂತ ಕರ್ತೀವಿ ನಾವು, ಅವರು ಅಂಬಿಕಾ ಸೋನಿ ಮೇಡಮ್, ಆಯ್ತಾ? ಅಂಬಿಕಾ ಮೇಡಮ್ ಅವ್ರ ಪರ ಇರ್ತಾರೆ. ಹೀಗೆ ಯಾವುದೇ ಒಂದು ಫಂಕ್ಷನಲ್ಲಿ ಅವ್ರ ಗಂಡ ಜೊತೆಗೆ ಹೋದಾಗ ಒಬ್ಬ ಸೀನಿಯರ್ ಪೊಲೀಸ್ ಅಧಿಕಾರಿಗೆ ಅಲ್ಲಿ ಸುತ್ತಮುತ್ತಲವ್ರು ಇದ್ದವರು ಅವ್ರಿಗೆ ಬಂದ ತಕ್ಷಣ ಸಲ್ಯೂಟ್ ಹೊಡಿತಾರೆ. ಆ ಸಲ್ಯೂಟ್ ಹೊಡೆದ್ಬಿಟ್ಟು ಅವ್ರ ಹಸ್ಬೆಂಡ್ನ ಕೇಳ್ತಾರಂತೆ, ಯಾರು ಆತ, ಯಾರು ಎಲ್ಲರೂ ಅಷ್ಟು ಮರ್ಯಾದೆ ಕೊಡ್ತೇವ್ರಲ್ಲ, ಆ ವ್ಯಕ್ತಿ ಯಾರು, ಇಷ್ಟೊಂದು ಜನ ಯಾಕೆ ಅವ್ರು ಮರ್ಯಾದೆ ಕೊಡ್ತೇವ್ರಂತೆ. ಅವಾಗ ಅವ್ರು ಹೇಳ್ತಾರೆ, ಅವರು ದೊಡ್ಡ IPS ಆಫೀಸರ್, ಅವರು ದೊಡ್ಡ ಪೊಲೀಸ್ ಸಾಹೇಬರು, ಅದಕ್ಕೆ ಎಲ್ಲರೂ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತಾರಂತೆ. ಅದಕ್ಕೆ ತಕ್ಷಣ ಆ ಮೇಡಮ್ ಏನಂತಾರೆ, ನನಗೂ ಆ ಥರ ಸಲ್ಯೂಟ್ ಹೊಡಿಸ್ಕೋಬೇಕಲ್ಲ, ನನಗೂ ಆ ಥರ ಸಲ್ಯೂಟ್ ಬೇಕಲ್ಲ ಅಂತಾರೆ. ಅದಕ್ಕೆ ಅವ್ರ ಗಂಡ ತಮಾಷೆ ಮಾಡ್ತಾರಂತೆ, ತಲೆಯಲ್ಲಿ ಕೆಟ್ಟಿದೆ ನಿನಗೆ ತಮಾಷೆ, 10ನೇ ಕ್ಲಾಸೇ ಪಾಸ್ ಆಗಲ್ಲ ಸಲ್ಯೂಟ್ ಅಂತ ಸಲ್ಯೂಟ್, ಬರೀ ತಿರ್ಕನ್ ಕನ್ಸು ಕಾಣಬೇಡ ಅಂತ ಏನೋ ತಮಾಷೆ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಆ ದೃಶ್ಯ, ಆ ನಡೆದ ಘಟನೆ ಆ ಹೆಣ್ಣಿನ ಮನಸ್ಸಲ್ಲಿ ಸಖತ್ ಉಳಿದ್ಬಿಡುತ್ತೆ. ಹಾಗಿದ್ದಾಗ ಆದರೂ ಕೂಡ ಚುಸ್ತಾ ಇರುತ್ತೆ, ಪ್ರತಿ ಎದ್ರೆ ಕುಂತ್ರೆ ಹೋದ್ರೆ ಬಂದರೆ ಊಟ ಮಾಡೋ ಮಲಗಿದಾಗ ಆ ಒಂದು ದೃಶ್ಯ ಚುಸ್ತಾ ಇರುತ್ತೆ. ಕೊನೆಗೆ ಏನೋ ಮಾಡಿ ಕೊನೆಗೆ ಹಸ್ಬೆಂಡ್ನ ಕೇಳ್ತಾಳೆ, ಇಲ್ಲ ರೀ, ನಾನು ಯಾಕೋ ತಲೆ ಕೆಟ್ಟಿದೆ, ನನಗೆ ಆಫೀಸರ್ ಆ ಥರ ಆಗಲೇಬೇಕು, ನನಗೂ ಈ ಥರ ಜನ ಜೊತೆಗೆ ನಾನು ಆಫೀಸರ್ ಆಗಿ ನನಗೂ ಸಲ್ಯೂಟ್ ತೊಗೋಬೇಕು ಅಂತ ಹೇಳ್ತಾರೆ. ಅವಾಗ ಏನು ಹಿಂಗಂತಲ್ಲ ಹುಡುಗಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ. 10ನೇ ಕ್ಲಾಸ್ ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ. ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮುಗಿಸ್ಕೋತಾರೆ. ಡಿಗ್ರಿ ಮುಗಿಸ್ಕೊಂಡು ಅವರು UPSC ತಯಾರಿ ಮಾಡಿ ಶುರು ಮಾಡ್ತಾರೆ. UPSC ತಯಾರಿ ಮಾಡಬೇಕಾದ್ರೆ ಅವರು ತಮಿಳ್ನಾಡು ಸರ್ವಿಸ್ ತಯಾರಿ ಮಾಡಬೇಕಾದ್ರೆ ಅವ್ರ ಊರಲ್ಲಿ ಆ ಸೌಕರ್ಯ ಇಲ್ಲ, ಅನುಕೂಲ ಇಲ್ಲ ಅಂತ ಅವ್ರು ಚೆನ್ನೈಗೆ ಬರ್ತಾರಂತ. ಚೆನ್ನೈಗೆ ಬಂದು ಓದೋಕ್ಕೆ ಶುರು ಮಾಡ್ತಾರೆ. ಇದು ನಿಮ್ಮ ಥರನೇ ರೂಮ್ ಮಾಡಿಕೊಂಡು PG ಮಾಡಿಕೊಂಡು ಎಲ್ಲೆಲ್ಲಿ ಊಟ ಮಾಡ್ಕೊಂಡು ಎಲ್ಲ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ. ಫಸ್ಟ್ ಅಟೆಂಪ್ಟ್ ಫೇಲ್, ಅಯ್ಯೋ ದೇವ್ರೆ ಮತ್ತೆ ಹೋಯ್ತಲ್ಲಪ್ಪ. ಸೆಕೆಂಡ್ ಅಟೆಂಪ್ಟು ಫೇಲ್, ಸದ್ಯ ಪುಣ್ಯಕ್ಕೆ ಥರ್ಡ್ ಅಟೆಂಪ್ಟ್ ಫೇಲ್. ಯಾವಾಗ 3 ಅಟೆಂಪ್ಟ್ ಫೇಲ್ ಆಗುತ್ತೋ ಸಾಕಮ್ಮ ತಾಯಿ, ಇನ್ನು ನನ್ನ ಕೈಲಿ ಓದ್ಸೋಕ್ಕಾಗಲ್ಲ, ನನಗೆ ಅಷ್ಟೊಂದು ಅನುಕೂಲನೂ ಇಲ್ಲ, ನನ್ನ ದುಡ್ಡು ಇಲ್ಲ, ನನ್ನ ಅಷ್ಟು ತಾಳ್ಮೆನೂ ಇಲ್ಲ, 2 ಸಣ್ಣ ಮಕ್ಕಳು ಮನೇಲಿದ್ದಾವೆ, ದಯವಿಟ್ಟು ಗಂಟೆ ಮುಟ್ಟೆ ಕಟ್ಕೊಂಡು ಮಕ್ಕಳು ನೋಡ್ಕೊಂಡು ಆರಾಮಾಗಿ ಇದ್ಬಿಡು, ವಾಪಸ್ ಬಾ ಅಂತ. ಆದರೆ ಅಂಬಿಕಾ ಮೇಡಮ್ ಏನು ಹೇಳ್ತಾರೆ, ಇಲ್ಲ ರೀ, ಇದೊಂದು ಸಲ ಚಾನ್ಸ್ ಕೊಡಿ, ಲಾಸ್ಟ್ ಚಾನ್ಸ್ ಇದೆ, ಲಾಸ್ಟ್ ಅಟೆಂಪ್ಟ್ ಇದೆ, ದಯವಿಟ್ಟು ನಾನು ಎಕ್ಸಾಮ್ ಬರೆದು ಬಿಡ್ತೀನಿ, ಇನ್ನೊಂದು ಸ್ವಲ್ಪ ಕಷ್ಟಪಡೋಣ, ಸ್ವಲ್ಪ ಚಾನ್ಸ್ ಕೊಡ್ತಾರೆ. ಕೊನೆಗೆ ಆಯಿತು ಅಂತ ಮನಸ್ಸು ಮಾಡಿ ಅವ್ರ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡೋದು ಗೊತ್ತಿಲ್ಲ. ಕೊನೆಗೆ ಆ ಅಮ್ಮ ಓದ್ತಾರೆ, ಲಾಸ್ಟ್ ಎಕ್ಸಾಮ್ ಬರ್ತಾರೆ, UPSC ಕ್ಲಿಯರ್ ಆಗುತ್ತೆ, ಅಂಡ್ ಶಿಲ್ ಬಿಕಮ್ IPS ಆಫೀಸರ್. ಈಗ ಹೇಳಿ, ಕಾರಣ ಕೊಡೋರು, ನನಗೆ ಕಾರಣ ಕೊಡೋರು, ರೀಸನ್ಸ್ ಹೇಳೋರು ಕಂಡ್ರೆ ನಿಜವೂ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ದೆಮ್, ಐ ರಿಯಲಿ ಹೇಟ್. ನಾನು ಕೇಳ್ದು ಆಗುತ್ತೆ, ಆಯ್ತಾ ಆಗಲ್ಲ ಅಷ್ಟು ಹೇಳು, ಅಷ್ಟೇ ಕೇಳೋದು. ಸರ್ ನಾನು ಹಂಗಿದ್ದೆ, ಮನೆ ಅಷ್ಟು ಕಷ್ಟ ಇದೆ, ನನಗೆ ಅದು ಊಟ ಇಲ್ಲ, ನಿದ್ರೆ ಇಲ್ಲ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ನಮ್ಮ ಅಪ್ಪ ಇಲ್ಲಿದ್ದಾರೆ, ನಾನು ಇದ್ದಾರೆ, ಎಲ್ಲ ಕತೆ ಬೇಡ್ರಿ. ಈಗ ಈ ಅಂಬಿಕಾ ಮೇಡಮ್ ಕತೆ ಹೇಳಿದ್ಮೇಲೆ ನಿಮ್ಮ ಕತೆ ಹೇಳಿ. 14ನೇ ವರ್ಷಕ್ಕೆ ಮದುವೆ ಆಗಿ 18 ವರ್ಷಕ್ಕೆ ಆಲ್ರೆಡಿ 2 ಮಕ್ಕಳಿಗೆ ತಾಯಿಯಾಗಿ ಸ್ಕೂಲ್ 10ನೇ ಕ್ಲಾಸು ಪಾಸ್ ಆಗದಂಥ ಒಂದು ಅವಿದ್ಯಾವಂತ ಹಳ್ಳಿಗಾಡಿನ ಹುಡುಗಿ ಶಿ ವಿಲ್ ಬಿಕಮ್ ಅನ್ IPS ಆಫೀಸರ್ ಅಂದರೆ ಅರ್ಥ ಮಾಡ್ಕೊಟ್ರಿ. ಅತ್ಯಂತ ಜನಪ್ರಿಯವಾದಂಥ IPS ಆಫೀಸರ್, ಜನರಿಗೆ ತುಂಬ ಅಚ್ಚುಮೆಚ್ಚಿನ IPS ಆಫೀಸರ್, ಮಹಾರಾಷ್ಟ್ರ ಕಡರ್.
ಶಿ ಈಸ್ ವರ್ಕಿಂಗ್ ಇನ್ ಮಹಾರಾಷ್ಟ್ರ ರೈಟ್ ನಾವು, ಆಯಿತಾ. ಮೂಲತಃ ತಮಿಳ್ನಾಡವರು, ಆದರೆ ಮಹಾರಾಷ್ಟ್ರ ಸಿಕ್ಕಿದೆ ಅವ್ರಿಗೆ, ಕಡ್ರ ಮಹಾರಾಷ್ಟ್ರ ಸಿಕ್ಕಿದೆ, ಅಲ್ಲೇ ಕೆಲಸ ಮಾಡ್ತಾರೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ಟೀ ಬ್ರೇಕಲ್ಲಿ ಅಂಬಿಕಾ ಮೇಡಮ್ ಕಥೆ ಇದೆ. ಹೀಗಿದ್ದಾಗ ನನಗೆ ಸರ್ ನಾನು ಮನೆ ಮಠ ಬಿಟ್ಟು ಬಂದಿದ್ದೀನಿ, ಸಣ್ಣ ಮಗು ಇದೆ, ಮಕ್ಕಳು ಬಿಟ್ಟು, ಅದೆಲ್ಲ ನಾವು ನೋವು ದುಃಖ ನನಗೆ ಅರ್ಥ ಆಗತ್ತೆ, ಆಯಿತಾ. ಆದರೆ ಏನಾದರೂ ಸಾಧನೆ ಮಾಡಬೇಕಾದೆಲ್ಲ ಮಾಡಲೇಬೇಕಾದ. ಒಬ್ಬರು ಒಂದು ಕಥೆ ಇದೆ, ಒಬ್ರದ್ದು ಮದುವೆ ಮಕ್ಕಳಾಗಿರ್ತಾ ಬಿಟ್ಟು ಬಂದಿರ್ತೀರಾ, ಹೊಸದಾಗಿ ಮದುವೆ ಆಗಿರ್ತೀವಿ, ದೂರ ಬಿಟ್ಟು ಬಂದಿರ್ತೀರಾ, ಆಯಿತಾ. ಅಪ್ಪ ಅಮ್ಮ ಹೊಲ್ದಾಗ ಕೆಲಸ ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಅಣ್ಣ ಕೆಲಸ ಮಾಡಿ ನಿಮ್ಮ ತಮ್ಮನ ಕಲಿಸಿರ್ತಾರೆ, ಆಯ್ತು. ಹೌದೇ ಇಲ್ವೋ? ಈ ಕ್ಲಾಸ್ ರೂಮ್ ಕೂತರು 80 ಜನದಕ್ಕೂ 80 ಜನ ಕತೆ ಇದೆಯಲ್ಲ, ಪ್ರತಿಯೊಬ್ಬರು ನಿಮ್ಮದು ಕತೆ ಇದೆ ತಾನೆ. ಈ ಕಥೆನ UPSC KPSC ಕೇಳಲ್ಲ, ನಾನು ಕೇಳಲ್ಲ, ಪ್ರಪಂಚನೂ ಕೇಳಲ್ಲ. ಕೇಳಿದೇನು? ಧಾರವಾಡಕ್ಕೆ ಹೋಗಿದ್ದಿ, ಬೆಂಗಳೂರಿಗೆ ಹೋಗಿದ್ದಿ, ಡೆಲ್ಲಿಗೆ ಹೋಗಿದ್ದಿ, ಆಯ್ತಾ ಇಲ್ವಾ? ನೋ ಬಡಿ ಇಸ್ ಬಾದರ್ಡ್ ಅಬೌಟ್ ಯುವರ್ ಸ್ಟೋರೀಸ್, ಆಯಿತಾ. ಆದರೆ ಅಷ್ಟೆಲ್ಲ ಕಷ್ಟ ಇದ್ದು ನಾಳೆ ಆಫೀಸರ್ ಆಗಿ ನಿಮ್ಮ ಇಂಟರ್ವ್ಯೂ ಮಾಡ್ತಾರಲ್ಲ, ನೀವು ಎಷ್ಟೋ ವಿದ್ಯಾರ್ಥಿಗಳು ಸ್ಫೂರ್ತಿ ಆಗ್ಬಿಡ್ತಾರೆ. ನಿಮ್ಮೇ ಥರನೇ ಇದೇ ಥರ ಕ್ಲಾಸ್ ರೂಮ್ ಕೂತ್ಕೊಂಡು ಹೋದಂಥ ಅಂಬಿಕಾ ಮೇಡಮ್ ಇವತ್ತು ಲಕ್ಷಾಂತರ ಹುಡುಗರಿಗೆ ಸ್ಫೂರ್ತಿ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ, ಆಯಿತಾ. ಕ್ಲಿಯರ್? ಯಾರೋ ಬರ್ದಿಟ್ಟಿರೋ ಸ್ಟೇಟಸ್ನ ಹಾಕೊಳ್ಳೋ ಸ್ಟೇಟಸ್ ಅಲ್ಲ, ಯಾರೋ ಮಾಡಿ ರೀಲ್ಸ್ನ ಹಾಕೋದು ಸ್ಟೇಟಸ್ ಅಲ್ಲ, ಯಾರೋ ಬರ್ದಿರೋ ವಚನ ಹಾಕೋದು ಸ್ಟೇಟಸ್ ಅಲ್ಲ, ನೀವು ಮಾಡೋ ಸಾಧನೆ ಸ್ಟೇಟಸ್ ಆಗಬೇಕು, ಬರುತ್ತಾ. ನಿಮ್ಮ ಫೋಟೋಗಳನ್ನು ಬೇರೆ ಸ್ಟೇಟಸ್ ಹಾಕೋಬೇಕು, ನಿಮ್ಮ ವಿಡಿಯೋಸ್ಗಳನ್ನ ಬೇರೆ ಸ್ಟೇಟಸ್ ಹಾಕೋಬೇಕು. ನಿಮ್ಮ ಹೆಸರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫ್ಯಾನ್ ಫಾಲೋವರ್ಸ್ ಪೇಜ್ ಓಪನ್ ಆಗಬೇಕು. ಯಾರನ್ನ ನೀವು ಫಾಲೋ ಮಾಡ್ದಲ್ಲ, ನಿಮ್ಮನ್ನ ಫಾಲೋ ಮಾಡಬೇಕು, ಅರ್ಥ? ಕ್ಲಿಯರ್? ಅರ್ಥ ಆಗಲಿ ಬಿದ್ದಾರು? ಯಾರನ್ನೋ ಫಾಲೋ ಮಾಡ್ದಲ್ಲ, ನಿಮ್ಮ ಹೆಸರಲ್ಲಿ ನಿಮ್ಗೆ ಗೊತ್ತಿಲ್ಲಂಗೆ ಫ್ಯಾನ್ ಫಾಲೋವರ್ಸ್ದು ಟೆಲಿಗ್ರಾಮ್ ಚಾನಲ್ಗಳು, ಫೇಸ್ಬುಕ್ ಚಾನಲ್ಗಳು ಇರಬೇಕು. ಇವತ್ತು ನೋಡಿದರೆ ಎಷ್ಟೆಂತ ಇದ್ದಾರೆ ನಮಗೆ ಕರ್ನಾಟಕದಲ್ಲಿ, ಎಷ್ಟೇ ಇದ್ದಾರೆ IPS ಆಫೀಸರು, IAS ಆಫೀಸರ್ಗಳು. ಕ್ಲಿಯರ್? ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹೋಗೋದು ಬಿಟ್ಬಿಡಿ, ರಿಯಲ್ ಕೆಲಸ ಮಾಡಿ ತುಂಬ ಜನ ಇದರಲ್ಲಿ, ಆಯಿತಾ. ಅವ್ರು ನೀವು ಹೀರೋ ಆಗಿ ನೋಡ್ತಾ ಇದ್ದೀರಾ, ಸ್ಟಾರ್ ಆಗಿ ನೋಡ್ತಾ ಇದ್ದೀರಾ, ನಿಮ್ಮನ್ನು ಒಂದಿನ ಸ್ಟಾರ್ ಆಗಿ ಹೀರೋ ಆಗಿ ನೋಡ್ತಾರೆ ಬರಬೇಕು, ಅರ್ಥ? ಬಾಕಿ ಚಿಲ್ಲರೆ ವಿಷಯಗಳಿಗೆ ಕಡೆ ಗಮನ ಕೊಡೋಕೆ ಹೋಗ್ಬೇಡಿ. ಯಾರು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಅದು ಅವ್ನು ಮಾಡಿ ತಪ್ಪೋ ಸರಿನೋ ನಮ್ಗೆ ಯಾಕೆ? ಜೈಲಲ್ಲಿ ಬರ್ತಾರೋ, ಒಡೆ ಬರ್ತಾರೋ, ಬಿಡುಗಡೆ ಆಗುತ್ತೋ ನಿಮ್ಗೆ ಯಾಕೆ? ಕ್ಲಿಯರ್? ನಿಮ್ಗೇನು ಬೇಕು? ಈಗ ನಾವು ಏನು ಮಾಡೋಕ್ಕಾಗತ್ತೆ? ರಣವೀರ್ಗೂ ದೀಪಿಗೂ ಮದುವೆ ಆಯ್ತು, ಏನು ಮಾಡೋಕ್ಕಾಗತ್ತೆ? 2018 ಮದುವೆ ಆಯ್ತಂತೆ, 2024 ಮಗು ಆಗಿದೆ, ಏನು ಮಾಡಲಿ ನಾನೀಗ? ಪಾರ್ಟಿ ಕೊಡಲಿ ಎಲ್ಲರಿಗೂ? ಬನ್ನಿ ಇವತ್ತೆಲ್ಲ ಪಾರ್ಟಿ ಮಾಡ್ಬಿಡ, ನೀವು ಇವತ್ತೆಲ್ಲ ಬರ್ತಾನೆ, ಅವರಿಬ್ಬರು ಮಗು ಅದು. ಈಗ ತಲೆನೋವು ಬೇರೆ, ಈಗ ಹೆಸರು ಹಿಂಗೆ ಇಡ್ತಾರೆ, ಯೋಚನೆ ಮಾಡ್ತಾವೆ. ಆ ಹೆಸರು ಒಂಥರ ವಿಚಿತ್ರವಾಗಿ ಬರ್ತಾವೆ ಹೆಸರು. ಅದೇನು ಹೊಸ ಫ್ಯಾಷನ್ ಆಗಿದೆಯಲ್ಲ, ಗಂಡನ ಹೆಸರು ಅಪ್ಪ ಹೆಸರಿಂದ 2 ಅಕ್ಷರ ಆಗ ತೊಗೊಳೋದು, ಇವನ ಹೆಸರು 2 ಅಕ್ಷರ ತೊಗೊಳೋದು, ಇಟ್ಬಿಡೋದು. ಹಂಗಿಟ್ರೆ ಬೇರೆ ಅರ್ಥ ಬರ್ತದಕ್ಕೆ, ಯಾಕೆ ಹೆಸರು ನಾವು, ಆಯಿತಾ. ಅರ್ಥನೇ ಕೆಟ್ಟೋಗುತ್ತೆ, ಬೇಡ ಸುಮ್ಮನೆ ಯಾವ ಹೆಸರೇ ಬೇಡ. ಯಾರ ಹೆಸರು ಹೆಂಗೆ ಬೇಕು ಇಟ್ಕೊಳ್ಳಿ, ಗಂಡಾಗಲಿ ಹೆಣ್ಣಾಗಿ ನಮ್ದೇನೆ ಹೋಗಿದ್ದು. ಮದುವೆ ಆಗೋದು ಒಂದು ವಾರ ಶೋ, ಸೀಮಂತ ಮಾಡೋದು ಒಂದು ವಾರ TVಯಲ್ಲಿ, ಮಕ್ಕಳಾದ್ಮೇಲೂ ಒಂದು ವಾರ TVಯಲ್ಲಿ. ಅದು ಬಿಟ್ಟರೆ ಅದೇನೋ ಬರ್ತಾವಲ್ಲ, ನಾಗಿಣಿ, ರಾಗಿಣಿ, ಮೋಹಿನಿ, ಅಮೃತಧಾರೆ, ಕಲಶಧಾರೆ, ತುಳಸಿ, ಪಳಸಿ, ಇದೆಲ್ಲ ನೋಡ್ತಾ ಕೂತವ್ರು ಅಷ್ಟೇ, ಆಯಿತಾ. ಇದು ಯಾವುದು ನಿಮ್ಮ ಅನ್ನ ಹಾಕಲ್ಲ, ಹೇಳಿದ್ನಿ ಕಲ್ಸ್ಕೊಳ್ರಿ. ಏನು ಮಾಡ್ಬೇಕು ನಿಮ್ಗೆ ಗೊತ್ತಿದೆ, ಸಣ್ಣ ಹುಡುಗರಲ್ಲ, ಅದಾ ಒಂದು ವಿಷಯ ಚರ್ಚೆ ಮಾಡ್ತಾರ್ರಿ. ತುಂಬ ನಂಬಿಕೆ ಇಟ್ಟು ನಿಮ್ಮ ಅಪ್ಪ ಮೇಲೆ ಕಳಿಸಿದ್ದಾರೆ, ತುಂಬ ನಂಬಿಕೆ ಇಟ್ಟು ನಿಮ್ಮ ಗಂಡ ಅಥವಾ ವೈಫ್ ನಿಮ್ಮ ಕಳಿಸಿದ್ದಾರೆ, ಎಷ್ಟೋರ್ನು ಆಯಿತಾ ಮಾಡಿ, ಆದರೆ ನಂಬಿಕೆ ದ್ರೋಹ ಮಾತ್ರ ಮಾಡಬೇಡಿ, ಆಯಿತಾ. ಕ್ಲಿಯರ್? ಒಂದು ಸಣ್ಣ ಟಾಪಿಕ್ ಮೇಲೆ ನಿಮ್ಗೆ 10 ಪಾಯಿಂಟು ಜೋಡ್ಸೋಕ್ಕಾಗಲಿಲ್ಲ ಅಂದರೆ ಎಕ್ಸಾಮ್ ಮೇನ್ಸಲ್ಲಿ ಏನು ಯಾವ ಪರಿಸ್ಥಿತಿ ಇರುತ್ತೆ ಯೋಚನೆ ಮಾಡಿ. ಈ ಈ ಟಾಪಿಕ್ ಮೇಲೆ ಸ್ವಲ್ಪ ಕಷ್ಟ ತಂದ್ಕೊಡೋಣ. ಪರಿಸರ ಮಾಲಿನ್ಯ ಅಂತ ಹೇಳ್ತೀನಿ, ಎಲ್ಲರಿಗೂ ಕಾಮನಾಗಿ ಬರೆಯೋಂಥ ಟಾಪಿಕ್ ಅದು, ಆಯಿತಾ. ಅದೊಂದು 20 ಪಾಯಿಂಟ್ ಬರೆಯೋಕ್ಕಾಗಲ್ಲ. ಕ್ಲಿಯರ್? ಮೇನ್ಸ್ ರೆಡಿ ಆಗಿಲ್ಲ ನೀವು ಅಂದರೆ ಎಕ್ಸಾಮ್ಗೆ ರೆಡಿ ಇಲ್ಲ ಅಂತ ಅರ್ಥ. ಜಸ್ಟ್ ನೀವು ಬರ್ದಿರೋ ಪಾಯಿಂಟ್ಗಳನ್ನ ನೀವೊಂದ್ಸಲ ನೋಡಿ ಬರ್ದಿದ್ರೆ
ನಿಮ್ಮ ಹ್ಯಾಂಡ್ ರೈಟಿಂಗ್ ಒಂದ್ಸಲ ಚೆಕ್ ಮಾಡು ಹೆಂಗಿದೆ ಅಂತ. ಕೆಲವರು ಟಚ್ ಬರೋಕ್ಕಾಗಲಿಲ್ಲ, ಪೇಪರ್ ಮೇಲೆ ಪೆನ್ ಇದೆ, ಆರೆ ಪೆನ್ ಓಡ್ಕಲ್ಲ. ಕ್ಲಿಯರ್? ಸೊ ನೀವು ಪ್ರಶ್ನೆ ಹಾಕೊಳ್ಳಿ, ನಾನು ಹೇಗಿದ್ದೀನಿ, ಬರೀ IAS ಆಗಬೇಕು, DC ಆಗಬೇಕು, KS ಆಗಬೇಕು, DSP ಆಗಬೇಕು ಅಂದ ತಕ್ಷಣ ಆಗ್ಬಿಡೋದು. ಅದಕ್ಕೆ ನೀವೇನು ಮಾಡೇ ಇಲ್ಲ ಅಂದ್ರೆ ಈಗ ಅದಕ್ಕೆ ಹೌದಲ್ಲ, DYSP ಆಗೋದಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆಗಕ್ಕೆ ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಆ್ಯಕ್ಚುಲಿ ಏನು ಮಾಡ್ತಿದ್ದೀರಿ ಈಗ? ಆ ನಿಟ್ಟಲ್ಲಿ ಏನು ಪ್ರಯತ್ನ ಮಾಡ್ತಿದ್ದೀರಾ? ಬರೀ ಕ್ಲಾಸಿಗೆ ಬರೋದು, ಕ್ಲಾಸಿಂದ ಹೋಗೋದು ಆಗತ್ತಾ? ಆಫೀಸರ್ ಆಗುತ್ತಾ? ಹಂಗಾಗಿದ್ರೆ ಇದೇ ಸಪ್ತಾಪುರ ಧಾರವಾಡಲ್ಲಿ ಇದ್ದಾರೆ, ನಾವು 1000 ಜನ ಇದ್ದಾರೆ, ಅವರೆಲ್ಲರೂ ಆಗ್ಬೇಕಲ್ಲ ಆಫೀಸರ್. ಸೊ ನಿಮ್ಗೆ ಫಸ್ಟ್ ಡೇ ನಿಮಗೇನು ಭಯ ಪಡಿಸಲ್ಲ, ಆತಂಕ ಪಡಿಸಲ್ಲ. ಸೀರಿಯಸ್ ಆಗಿ ನಿಮ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬರೀ ಯೋಚನೆ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಕಾರ್ಯಗತ ಮಾಡ್ಬೇಕದನ್ನ. ಆಯಿತಾ? ಏನು ಮಾಡ್ಬೇಕು ನಿರ್ಧಾರ ಮಾಡಿ ಆ ನಿಟ್ಟಲ್ಲಿ ಕೆಲಸ ಮಾಡಿ. ನಿದ್ದೆ ಬಿಟ್ಟರು ಚಿಂತೆ ಇಲ್ಲ, ನಿದ್ದೆ ಕೆಟ್ಟರು ಚಿಂತೆ ಇಲ್ಲ, ಊಟ ಬಿಟ್ಟರು ಚಿಂತೆ ಇಲ್ಲ. ಆಯಿತಾ? ಯಾರು ಏನು ಹೇಳೋದು ಯೋಚನೆ ಮಾಡಿ. ಸಾಕು, ಇಷ್ಟು ಇನ್ನು ಸಿಕ್ಕಾಪಟ್ಟೆ ಇಷ್ಟು ಹೇಳಿದೆ, ಕ್ಲಾಸ್ ಮತ್ತೆ ಹೇಳ್ತಾ ಇರ್ತೀನಿ. ಕ್ವಶನ್ಗೆ ಅರ್ಥನಾ? ಕ್ವಶನ್ಗೆ ಅರ್ಥ ನೀವು ಹೆಂಗೆ ಅರ್ಥ ಮಾಡ್ಕೊ ಹಂಗೆ ಅರ್ಥ. ಎರಡು ಥರ ಅರ್ಥ ಬರ್ತದೆ. ನಾನು ಥರ ಇದ್ರೆ ನಾನಾ ಥರ ಅರ್ಥ ಬಂದ್ಬಿಡ್ತಾನೆ. ನಿಮ್ಗೆ ಅಲ್ಲಿ ಎಥಿಕ್ಸು ಇದೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇದೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅವರೆಲ್ಲ ಬರುತ್ತೆ, ಎಥಿಕ್ಸು ಬರುತ್ತೆ. ಯಾವುದೇ ಕಬ್ಬಣ ಹೇಳ್ತಾರಲ್ಲ, ಕಬ್ಬಣನ್ನ ಹಾಳು ಮಾಡೋಕ್ಕೆ ಯಾರ ಕೈಲಿ ಸಾಧ್ಯ ಇಲ್ವಂತ. ಕಬ್ಬಣ ತಾನೇ ಹಾಳಾಗುತ್ತೆ ತುಕ್ಕಿಡ್ದು. ಹೌದು ತಾನೆ? ಕಬ್ಬಣ ತನ್ನ ತುಕ್ಕಿನ ಹಾಳಾಗುತ್ತೆ. ಸೊ ಈಗ ಇದರಿಂದ ಎಥಿಕ್ಸ್ ಅಂತ ನೀವು ಪ್ರಶ್ನೆ ತೊಗೊಂಡ್ರೆ ಎಥಿಕ್ಸ್ ಅಂಗಲ್ಲಿ ಬರಿಬೋದು, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ತೊಗೊಂಡ್ರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಬರಿಬೋದು. ಹೆಂಗೆ ತೊಗೋತೀರಾ ನೀವು ಡಿಸೈಡ್ ಮಾಡಿ. ಆಯಿತಾ? ಒಂದು ಪ್ರಶ್ನೆ ನಿಮಗೆ PSI ಪ್ರಶ್ನೆ ಬಂದಿತ್ತು. ಸೌತ್ ಈಸ್ಟ್ ಏಷ್ಯಾ ಒಂದು ಕುದಿಯುವ ಕಡಾಯಿ ಬಂದಿತ್ತ ಈ ಪ್ರಶ್ನೆ? ಸೌತ್ ಈಸ್ಟ್ ಏಷ್ಯಾ ಇಸ್ ಬಾಯ್ಲಿಂಗ್ ಕಾರ್ಡರ್ ಅಂತ ಹಾಕಿದ್ರು ಪ್ರಶ್ನೆ ನಿಮ್ಮ PSIಯಲ್ಲಿ. ಇದು ಎಕಾಲಜಿಲಿ ಆಗಲಿ ಬರ್ತೀರಾ ಅಥವಾ ಈ ಸೌತ್ ಏಷ್ಯಾದಲ್ಲಿ ಆಗ್ತಾ ಇರುವಂಥ ಡಿಸ್ಟರ್ಬೆನ್ಸ್ಗಳು ಬರ್ತೀರಾ ಹೇಳಿ? ನಿಮಿಷ ಹೆಂಗೆ ಬೇಕಾದ್ರೆ ಬರಿಬೋದು. ಆಯಿತಾ? ಈ ಥರ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಂಡು ಅದೇ ಹೇಳ್ತಾರೆ, ಪ್ರಾಕ್ಟೀಸ್ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ನಿಮಗೆ ಹೇಳಿದ್ನಿ ಮೊದಲೇ, ನಿಮಗೆ ಏನೇನು ಮಾಡೋಕ್ಕಾಗಲ್ಲ. ಅರ್ಥ ಹೇಳಿದ್ದು ಕ್ಲಿಯರ್? ಸೊ ನೀವು ಯೋಚನೆ ಮಾಡಿ, ನಾನು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿ. ಇಟ್ಸ್ ಅ ಲಾಂಗ್ ರನ್. ಇನ್ನು 2 ವರ್ಷಗಳ ಕಾಲ ನೀವು ಇದೇ ರೀತಿಯಲ್ಲಿ ಇದ್ದಲ್ಲಿ ಓದಬೇಕು. ಆಯ್ತಾ? ಕ್ಲಿಯರ್? ಓದಲ್ವೋ? ಓದಲ್ಲ? ಯಾವುದೇ ಕಾರಣಕ್ಕೂ ರೂಮ್ಮೇಟ್ಸ್ಗಳು ಮತ್ತು ನಿಮ್ಮ ಸೀನಿಯರ್ಸ್ಗಳು ಮಾತ್ಕೊಳ್ಳೋಕೆ ಹೋಗಬೇಡಿ. ಆಯಿತಾ? ಗೊತ್ತಿರೋ ಅವ್ರು ಯಾಕೆ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ? ಇಲ್ಲಿ ಬರೋ ಫ್ಯಾಕಲ್ಟಿಗಳು ಅವರು ಎಕ್ಸಾಮ್ ಕ್ಲಿಯರ್ ಮಾಡಿ ಸರ್ವಿಸ್ ಮಾಡಿ ಎಷ್ಟೋ ವರ್ಷಗಳನ್ನ ಪಾಠ ಮಾಡಿ ಬರ್ತಾರೋ ಫ್ಯಾಕಲ್ಟಿಗಳು. ಸೊ ಅವ್ರನ್ನ ಮ್ಯಾಕ್ಸಿಮಮ್ ಎಷ್ಟು ಬೇಕಾಗಿ ತೊಗೊಳ್ಳಿ. ಸೊ ನನಗೆ ಗೊತ್ತಿರೋ ಪಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಟೀಮ್ ಆಫ್ ಫ್ಯಾಕಲ್ಟಿ ಇಲ್ಲಿದ್ದಾರೆ. ಆಯ್ತಾ? ನಾನು ನೋಡಿದ್ದೀನಿ ನಾನು. ಆಯ್ತಾ? ಯಾಕಂದ್ರೆ ನಾನು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀನಿ, ಯಾರು ಇದ್ದಾರೆ ಅಂತ. ಬೆಸ್ಟ್ ಟೀಮ್ ಇಲ್ಲಿದೆ, ನಿಮಗೆ ಬೆಸ್ಟ್ ಫ್ಯಾಕಲ್ಟಿ ಇದ್ದಾರೆ ಇಲ್ಲಿ. ಬಳಸ್ಕೊಳ್ಳಿ. ಕ್ಲಿಯರ್? ಇಂಪ್ರೂವ್ ಆಗಿ ಪ್ರತಿದಿನ ಬೆಳೀತಾ ಬನ್ನಿ. ಸ್ಟ್ರಾಂಗ್ ಫೌಂಡೇಶನ್ ಹೇಳಿದೆ ನಿಮಗೆ. ಶೌಚಾಲಯ ಬೇಕಾ ಶಿವಾಲಯ ಬೇಕಾ ನಿರ್ಧಾರ ಮಾಡ್ಕೊಳ್ಳಿ ನೀವು. ಆಯಿತಾ? ಇವತ್ತೇನಾಗಿದ್ದೀನಿ ನಾನು, ಏನಾಗಬೇಕು ಮುಂದೆ. ಇವತ್ತು ಫಸ್ಟ್ ಡೇ ಇಂಡಕ್ಷನ್ ಕ್ಲಾಸ್ ಅಂದ್ಬಿಟ್ಟು ನಿಮ್ಗೆಲ್ಲ ವಿಷಯಗಳು ಡಿಸ್ಕಸ್ ಮಾಡಿದ್ದೀವಿ. ದೆನ್ ಇಲ್ಲಿಗೆ ಸ್ಟಾಪ್. ದೆನ್ ವಿಲ್ ಫೋಕಸ್ ಓನ್ಲಿ ಆನ್ ಟಾಪಿಕ್ಸ್. ಆಯಿತಾ? ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ ಡಿಸ್ಕಸ್ ಮಾಡೋಕ್ಕೆ. ಕ್ಲಿಯರ್? ಇಲ್ಲಿ ಎನಿ ಡೌಟ್ಸ್ ಇಲ್ಲಿವರೆಗೂ? ನಾವು ಶುರು ಮಾಡಿ ಫಸ್ಟ್ ಟಾಪಿಕ್ ಸ್ಪೇಸ್ ಟೆಕ್ನಾಲಜಿ, ಬಾಹ್ಯಾಕಾಶ ತಂತ್ರಜ್ಞಾನ. ಕ್ಲಿಯರಾ? ನಾವು ಆ್ಯಕ್ಚುಲಿ ಈಗ ಸ್ಪೇಸಲ್ಲಿ ಟಚ್ ಮಾಡೋದಕ್ಕೆ ಬಹುಶಃ ಇವತ್ತು ಫುಲ್ ಡೇ ನಾನು ಟಚ್ ಮಾಡಲ್ಲ. ಇಂಟ್ರೊಡಕ್ಷನ್ ಅಷ್ಟಿದೆ ನಿಮಗೆ, ಇಂಟ್ರೊಡಕ್ಷನ್ ಅಷ್ಟಿದೆ. ಅದೆಲ್ಲ ಹೇಳಿ ಕೊನೆಗೆ ಟಚ್ ಮಾಡಿ ಸ್ಪೇಸ್ ಟೆಕ್ನಾಲಜಿ. ಆ ಟಚ್ ಮಾಡಬೇಕಾದ್ರೆ ನಿಮಗೆಲ್ಲ ಡಿಸ್ಕಸ್ ಮಾಡ್ತೀವಿ. ಇತ್ತೀಚೆಗೆ ನೀವು ಗಮನಿಸಿರೋ ಬಿಟ್ಟಿಗೆ ಇತ್ತೀಚೆಗೆ ಮೊನ್ನೆ ಕೂಡ ನ್ಯೂಸಲ್ಲಿ ಇತ್ತು, ಶ್ರೀಹರಿಕೋಟದಲ್ಲಿ ಹೊಸದೊಂದು ಉಡಾವಣಾ ವೇದಿಕೆ ಆಗ್ತಾ ಇದೆಯಂತೆ. ಓದಿದ್ದೀರಾ? ಓದಿಲ್ಲ?
ಕುಲಶೇಖರ ಪಟ್ಟಿನಂ ತೂತಿಕುಡಿಯಲ್ಲಿ ಒಂದು ಉಡಾವಣೆ ವೇದಿಕೆ ಆಗುತ್ತಂತೆ. ಓದಿಲ್ಲ? PSLV ಓದಿರ್ತಾರ, GSL ಓದಿರ್ತಾರ, ಕರೆಕ್ಟಾ? ಓದಿದ್ದೀರ. ಸೂರ್ಯ ಓದಿದ್ದಾರೆ. ಸೂರ್ಯ ಯಾರು? ಫಿಲಮೆಟ್ ಸೂರ್ಯ ಅಲ್ಲ, ಇಸ್ರೋದ ಮುಂದಿನ ಉಡಾವಣೆ ವಾಹನ, ಲಾಂಚ್ ವೆಹಿಕಲ್, ಫ್ಯೂಚರ್ ಲಾಂಚ್ ವೆಹಿಕಲ್, ರೆಡಿ ಆಗುವಂಥ ಲಾಂಚ್ ವೆಹಿಕಲ್, ಮುಂದೆ ಬರೋದು ಲಾಂಚ್ ವೆಹಿಕಲ್ ಸೂರ್ಯ. ಆಯ್ತಾ? ನಾವು ಡಿಸ್ಕಸ್ ಮಾಡಬೇಕಾದ್ರೆ ಹಿಂದಿಂದು, ಈಗಲಿಂದು, ಮುಂದಿಂದು 3 ಡಿಸ್ಕಸ್ ಮಾಡ್ತೀವಿ. ಸೊ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ. ಆಯಿತಾ? ತಾಳ್ಮೆಯಿಂದ ಕುತ್ಕೊಳ್ಳಿ, ವಿಷಯಗಳು ತಿಳ್ಕೊಳ್ಳಿ. ಕ್ಲಿಯರ್? ಹೇಳ್ತಾರಲ್ಲ, ಹಸಿವು ಇರಬೇಕು. ನೀವು ಕ್ಲಾಸ್ಗೆ ಬರಬೇಕಾದ್ರೆ ಖಾಲಿ ಪಾತ್ರ ಥರ ಬಂದು ಕುತ್ಕೊಳ್ಳಿ. ಈ ಲಾಕರ್ನ ತುಂಬಿಸ್ಕೊಳ್ಳಿ. ನೀವು ತುಂಬಿಸ್ಕೊಬಂದು ಕುತ್ಕೊಂಡ್ರೆ ಏನಾಗುತ್ತೆ? ಚಲೋ ಆಗ್ತಾ ಇರುತ್ತೆ. ಏನಾಕರು ಕೊಡಿ. ಕ್ಲಿಯರ್? ಹಸಿವಿರಲಿ, ಇಲ್ಲಿ ತಿಳ್ಕೊಳ್ಳೋ ಹಸಿವಿರಲಿ. ನಿಮ್ಗೆ ಗೊತ್ತಾಗುತ್ತೆ. ಈಗ ಶುರು ಮಾಡ್ತೀವಿ ನಾವು. ಶುರು ಮಾಡಿದ ಮೇಲೆ ಸಿಕ್ಕಾಪಟ್ಟೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ತುಂಬ ವಿಷಯಗಳನ್ನು. ಆಯ್ತಾ? ಅದು ಬಿದ್ದಕ್ಕಿಂತ ಮುಂಚೆ ಈ ಕ್ಲಾಸಲ್ಲಿ ಕೂತರು ಎಲ್ಲರೂ ಗ್ರೂಪಲ್ಲಿದ್ದೀರಾ? ಎಲ್ಲರೂ ಇರ್ತಾನೆ. ಯಾಕಂದ್ರೆ ಈಗ ಶುರು ಮಾಡ್ತೀನಿ ನಿಮಗೆ ಕ್ಲಾಸಲ್ಲಿ ಫೋಟೋಸ್ ಕಳ್ಸೋದಕ್ಕೆ, ಮತ್ತು ಇಲ್ಲೂ ತೋರಿಸ್ತೀನಿ ನಿಮಗೆ. ಕ್ಲಿಯರ್? ಈಗ ಬ್ರೇಕಿಗೆ ಬನ್ನಿ, ಕಂಟಿನ್ಯೂ ಮಾಡಿ ಆಮೇಲೆ.